ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಸ್ಟೋರಿ ಏನು ಅಂತಂದರೆ, ಇಬ್ಬರು ಗಂಡ ಹೆಂಡತಿ ಇಲ್ಲ ಲವರ್ಸ್ ಇಲ್ಲ ಫ್ರೆಂಡ್ಶಿಪ್, ಈ ಈ ಸಂಬಂಧದಲ್ಲಿ ಯಾಕೆ ಜಗಳಗಳನ್ನು ಬರುತ್ತವೆ, ಯಾಕೆ ಬಿಟ್ಟು ಹೋಗುತ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕಾಗಿದ್ರೆ ಏನೇನು ಬೇಕು, ಏನೇನು ಕ್ವಾಲಿಟಿ ಬೇಕು, ಎಂಥ ಗುಣಗಳು ಬೇಕು ಅನ್ನೋದು ಮಾತಾಡ್ಕೊಂಡು, ಒಂದು ಸಂಬಂಧ ಕಾಪಾಡ್ಕೋಬೇಕು, ಒಂದು ಸಂಬಂಧ ಮೇಂಟೈನ್ ಮಾಡಬೇಕು ಅಂದರೆ ಅದು ಹೇಗೆ ನಡೆದುಕೊಳ್ಳಬೇಕು. ಅದು ಲವರ್ ಬಗ್ಗೆದಾಗೆ ಆಗಲಿ, ಫ್ರೆಂಡ್ಶಿಪ್ ಬಗ್ಗೆದಾಗೆ ಆಗಲಿ, ಮದುವೆ ಆಗಿದೆ ಜೋಡಿಗಳೇ ಆಗಲಿ, ಯಾಕೆ ಸಮಸ್ಯೆಗಳು ಬರುತ್ತವೆ, ಯಾಕೆ ನೆಗೆಟಿವಿಟಿ ಥಾಟ್ಸ್ ಬರುತ್ತವೆ, ಯಾಕೆ ಡೌಟ್ಗಳನ್ನು ಕ್ರಿಯೇಟ್ ಮಾಡ್ಕೋತಾರೆ, ಅದು ಅವ್ರಿಗೆ ಗೊತ್ತೇ ಇಲ್ಲ. ಬಟ್ ಸ್ವಲ್ಪ ನಾನು ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ. ನಿಮಗೆ ಟೈಮ್ ಇದ್ದರೆ ಪೂರ್ತಿ ನೋಡಿ. ಗಂಡ ಹೆಂಡತಿ ಮಧ್ಯದಲ್ಲಿ ತುಂಬ ಡೌಟ್ಗಳನ್ನು ಬರುತ್ತವೆ. ಅದು ಯಾಕೆ ಬರುತ್ತವೆ ಅಂತಂದರೆ, ಒಂದು ಸಂಬಂಧ ಮೇಂಟೈನ್ ಮಾಡಬೇಕಾಗಿದ್ರೆ ಫಸ್ಟ್ ಪಾಸಿಟಿವ್ ಥಿಂಕ್ ಅನ್ನೋದು ಇರಲೇಬೇಕಾಗುತ್ತದೆ. ಒಬ್ಬರ ಹತ್ರ ಇದ್ದರೆ ನಡೆಯೋದಿಲ್ಲ. ಇಬ್ಬರು ಗಂಡ ಹೆಂಡತಿಯಲ್ಲಿ ನಡಿಬೇಕು. ಅದು ಗಂಡ ಹೆಂಡತಿನೇ ಅಲ್ಲ, ಅದು ಫ್ರೆಂಡ್ಶಿಪ್ಪೇ ಆಗಲಿ, ಲವರ್ಸ್ ಮಧ್ಯದಲ್ಲೂ ಕೂಡ ಸೇಮ್. ಸೊ ಲವರ್ಸ್ ಮಧ್ಯದಲ್ಲಿ ಆ್ಯಂಡ್ ಗಂಡ ಹೆಂಡತಿ ಅಂದರೂ ಕೂಡ ಒಂದೇ ಭಾವನೆ ಇರುತ್ತೆ. ಬಟ್ ಕೆಲವೊಂದು ಮೈಂಡ್ಸೆಟ್ ಅನ್ನೋದು ಚೇಂಜ್ ಆಗಿರುತ್ತೆ, ಆಲೋಚನೆಗಳು ಡಿಫ್ರೆಂಟ್ ಇರುತ್ತೆ. ಗಂಡ ಹೆಂಡತಿಗೆ ಲವರ್ಸ್ಗೆ ಬಹಳ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಒಂದು ಎಕ್ಸಾಂಪಲ್ ಹೇಳ್ಬೇಕಾಗಿದ್ರೆ, ಒಂದು ಲವರ್ ಬಗ್ಗೆ ಮಾತಾಡಬೇಕಾಗಿದ್ರೆ, ಗೊತ್ತಿಲ್ಲದನೋ ಡೌಟ್ಗಳು ಬರುತ್ತವೆ. ಒಂದು ವಿಷಯ ನನಗೆ ಗೊತ್ತಾಗ್ಲಕ್ಕಿಂತ ಮೊದಲು ನೀನು ತುಂಬ ಚೆನ್ನಾಗಿರ್ತಿದೆ, ಸಂತೋಷವಾಗಿರ್ತಿದೆ, ನಕ್ಕೋದ ಬಿಂದಾಸ್ ಆಗಿರ್ತಿದೆ. ಬಟ್ ನಿಮ್ಮ ಲವರ್ದೇ, ಅದು ಬಾಯ್ಸೇ ಆಗಲಿ ಗರ್ಲ್ಸೇ ಆಗಲಿ, ಅದು ಯಾರದೇ ಆಗಲಿ, ಕೆಲವೊಂದು ಟೈಮ್ನಲ್ಲಿ ಅನ್ಕೊಳ್ಬಾರ್ದಂಗೆ ಒಂದು ಮೊಬೈಲ್ ಚೆಕ್ ಮಾಡಿದಾಗ, ಇಲ್ಲ ಯಾವುದೋ ಒಂದು ನೆಗೆಟಿವಿಟಿ ನಿನಗೆ ಗೊತ್ತಾಗಿದಾಗ, ಇಲ್ಲ ನಿನಗೆ ನೆಗೆಟಿವಿಟಿ ಯಾವುದೋ ಒಂದು ಕಣ್ಣಿಂದ ಕಾಣಿಸಿದಾಗ, ಅಲ್ಲಿ ಏನಾಗುತ್ತೆ ಏನಿಲ್ಲ ಅಂದರೆ ಫುಲ್ ಕ್ಲಾರಿಟಿ ಇರೋದಿಲ್ಲ. ಬಟ್ ಕಣ್ಣಿಂದ ಏನು ನೋಡ್ತೀರಿ ಅದೇ ಅನ್ಕೋತಾರೆ. ಮೊಬೈಲ್ ಚೆಕ್ ಮಾಡಿದಾಗ ಒಂದು ಹೊಸ ನಂಬರೇ ಕಾಣಿಸಿರ್ಬೋದು, ಇಲ್ಲ ಮೆಸೇಜೇ ಕಾಣಿಸಿರ್ಬೋದು, ಇಲ್ಲ ಏನೋ ಸಮಥಿಂಗ್. ಬಟ್ ಅದು ನೋಡಿದಾಗ ನಿಮ್ಮ ಮನಸ್ಸು ಅನ್ನೋದು ತುಂಬ ನೋವಾಗುತ್ತೆ. ಅದು ತಪ್ಪು ಮಾಡ್ತಾ ಇದ್ದಾರಾ ಇಲ್ಲ ಅಂತ ಸೈಡಿಗೆ ಇಟ್ಬಿಡೋಣ. ಬಟ್ ನಿನಗೊಂದು ಏನೋ ಒಂದು ಹೊಸದಾಗಿ ಕಾಣಿಸಿದಾಗ ನಿನಗೆ ಡೌಟ್ ಬಂದೇ ಬರುತ್ತೆ. ಅದು ಯಾವುದೇ ಒಂದು ರಿಲೇಷನ್ಶಿಪ್ನಲ್ಲಿ ಅವಾಗ ಅವ್ರ ಮೇಲೆ ಕೋಪ ಬರುತ್ತೆ. ಸೊ ನನ್ನ ಮೋಸ ಮಾಡ್ತಾ ಇದ್ದಾರೆ ಅಂತ ನೀನೇ ಕ್ರಿಯೇಟ್ ಮಾಡ್ಕೋತೀವಿ. ಫುಲ್ ಮ್ಯಾಟ್ರ್ ಗೊತ್ತಿಲ್ಲ, ಬಟ್ ಅದು ಸ್ವಲ್ಪ ನಿನಗೆ ಗೊತ್ತಿಲ್ಲ ವಿಷಯ, ಇಲ್ಲ ನಿನಗೆ ಇಷ್ಟ ಆಗ್ಲಾರ ವಿಷಯ ನೀನು ನೋಡಿದ್ದೀವಿ. ಅದು ಅವ್ರು ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದು ಸೈಡಿಗೆ ಇಟ್ಬಿಡೋಣ. ಫಸ್ಟ್ ಅದು ನೋಡಿದ್ವಿ, ಅದು ನೋಡಿದಾಗ ನಿನ್ನ ಮನಃಶಾಂತಿ ಇಲ್ಲ. ಸೊ ನನಗೆ ಮೋಸ ಮಾಡ್ತಾ ಇದ್ದಾರಾ ಏನು ಇಲ್ಲ, ಏನಾದರೂ ಇಂಥವೆಲ್ಲ ನೂರಾರು ಡೌಟ್ಗಳನ್ನು ನೀನೇ ಕ್ರಿಯೇಟ್ ಮಾಡ್ಕೊಳ್ತಿ. ಇನ್ನೂ ಒಂದು ಏನು ಅಂತಂದರೆ, ಈ ರಿಲೇಷನ್ಶಿಪ್ನ ಅವ್ರ ಜೊತೆ ನಾನು ಕಂಟಿನ್ಯೂ ಮಾಡಬೇಕಾ ಏನು ಬಿಡಬೇಕಾ ಅನ್ನೋದು ನಿಮ್ಮ ಮೈಂಡಲ್ಲಿ ಒಂದು ನೆಗೆಟಿವಿಟಿ ರನ್ ಆಗಿಬಿಡುತ್ತೆ. ಅದನ್ನು ನೀವು ಹೇಗೆ ಕಾಪಾಡ್ಕೋಬೇಕು. ಗೊತ್ತಿಲ್ಲದ ವಿಷಯ ಅದು ಯಾವುದೇ ಆಗಲಿ, ಅದ್ರ ಬಗ್ಗೆ ನೀವು ತುಂಬ ಯೋಚನೆ ಮಾಡಿದಾಗ ನಿಮ್ಮ ಮೈಂಡ್ ಅನ್ನೋದು ಡಿಸ್ಟರ್ಬ್ ಆಗುತ್ತೆ, ನಿಮ್ಮ ಲೈಫ್ ಕೂಡ ಡಿಸ್ಟರ್ಬ್ ಆಗುತ್ತೆ, ಯಾವುದು ಕೂಡ ಮಾಡೋಕ್ಕೆ ಆಗುವುದಿಲ್ಲ. ಅದ್ರ ಮೇಲೆ ಕಾನ್ಸಂಟ್ರೇಟ್ ಇರುತ್ತೆ, ಅವ್ರ ಬಗ್ಗೆ ಏನೇ ನೆಗೆಟಿವಿಟಿ ಬರುತ್ತೆ, ಅವ್ರಿಗೆ ಬಿಡಬೇಕು ಮಾಡಬೇಕು ಏನೋ ಒಂದು ಥಿಂಕಿಂಗ್ ಬರುತ್ತೆ. ನಿಮ್ಮ ಲವರ್ ಮೊಬೈಲು ಇಲ್ಲ ನಿಮ್ಮ ಹೆಂಡತಿ ಮೊಬೈಲು ಇಲ್ಲ ನಿಮ್ಮ ಯಾರದೇ ಒಂದು ಮೊಬೈಲ್ ಚೆಕ್ ಮಾಡಿದಾಗ ಇಷ್ಟ ಆಗಿದೆ ವ್ಯಕ್ತಿ, ಅಲ್ಲಿ ಯಾರೋ ಗೊತ್ತಿಲ್ಲದ ಒಂದು ಹೊಸ ನಂಬರು ಸಿಕ್ಕಿರ್ಬೋದು, ಇಲ್ಲ ಏನೋ ಮೆಸೇಜ್ ನೋಡಿರ್ಬೋದು, ಇಲ್ಲ ಏನೋ ಒಂದು ನೋಡಿ ನಿನ್ಗೆ ಇಷ್ಟ ಆಗಲ್ಲ ಕೆಲಸಗಳನ್ನು ನೋಡಿದಾಗ ಅವಾಗ ನಿಮಗೆ ಅವ್ರ ಮೇಲೆ ಕೋಪ ಬರುತ್ತೆ. ಅವಾಗ ಅವ್ರ ಮೇಲೆ ಕೋಪ ಮಾಡ್ಕೊಡ್ತಾರೆ ಫುಲ್ಲು. ಕೆಲವೊಬ್ರು ಟಾರ್ಚರ್ ಕೂಡ ಮಾಡುತ್ತಾರೆ, ಕೆಲವೊಬ್ರು ಹೊಡಿತಾರೆ ಕೂಡ. ಅಲ್ಲಿ ಮ್ಯಾಟ್ರ್ ಅವ್ರು ಮಾಡ್ತಾ ಇದ್ದಾರಾ ಇಲ್ಲ ಸೈಡಿಗೆ ಇಟ್ಬಿಡೋಣ. ಬಟ್ ಅದು ನೋಡಿದಾಗ ನಿಮ್ಮ ಮನಸ್ಸು ಅನ್ನೋದು ಪ್ರಶಾಂತವಾಗಿ ಇರುವುದಿಲ್ಲ. ಅದಕ್ಕೆ ಏನು ಮಾಡಬೇಕು, ಒಂದೇ ಒಂದು ಆಲೋಚನೆ ಮಾಡ್ತಿದ್ದೀರಾ, ನನ್ನ ಬಿಟ್ಟು ಹೋಗ್ತಾ ಇದ್ದಾರಾ, ನನ್ನ ಮೋಸ ಮಾಡ್ತಿದ್ದಾರೆ. ಅವರು ತಪ್ಪು ಮಾಡ್ತಾ ಇದ್ದಾರಾ ಇಲ್ಲ ಅಂತ ಅನ್ನೋದು ನಿನಗೆ ಇನ್ನ ಕ್ಲಾರಿಟಿ ಇಲ್ಲ. ಬಟ್ ಅದನ್ನ ನೋಡಿದಾಗ ನಿನಗೆ ಒಂದು ನಂಬಿಕೆ ತಪ್ಪು ಮಾಡ್ತಾ ಇದ್ದಾರೆ ಏನೋ ಅಂತ. ಎಷ್ಟೇ ನಂಬಿಕೆ ಇರಲಿ, ಸ್ವಲ್ಪ ಆದ್ರೂ ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ. ಸೊ ಈ ಡೌಟ್ ಬರಬಾರ್ದು ಅಂದ್ರೆ ನೀವು ಪ್ರಶಾಂತವಾಗಿರ್ಬೇಕು. ನಿನ್ನ ಲೈಫ್ ಚೆನ್ನಾಗಿರ್ಬೇಕು ಅಂದರೆ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಇಲ್ಲ ಅಂದ್ರೆ ಫುಲ್ ಕ್ಲಾರಿಟಿ ತೊಗೊಂಡು ಅವ್ರಿಗೆ ಏನಾದರೂ ಒಂದು ಮಾತಾಡಿ. ಬಟ್ ನೀನು ಸುಮ್ಮನೆ ಡೌಟ್ ಪಡೆಯೋದು ಯಾವುದೇ ಕೆಲಸಕ್ಕೂ ಮಾಡಬೇಡಿ. ಯಾಕೆಂದರೆ ಸಣ್ಣ ಸಣ್ಣ ಮಾತಿಗೆ ನೀವು ಏನೋ ಒಂದು ಅಂತೀರಾ, ಬಟ್ ಪದೇ ಪದೇ ಅಂಬಾದಾಗ ಅವ್ರು ನಿನಗೆ ಲೈಟಾಗಿ ತಗೋತಾರೆ. ಯಾವುದೇ ಕಾರಣಕ್ಕೂ ರೀಸನ್ಸ್ ಇಲ್ಲದೇ ಅವ್ರಿಗೆ ಯಾವುದೇ ಒಂದು ಮಾತು ಬೈಬೇಡ್ರಿ, ಅನ್ನಬೇಡ್ರಿ. ಒಂದು ರಿಲೇಷನ್ಶಿಪ್ ಕಾಪಾಡ್ಕೋಬೇಕು ಅಂತಂದರೆ ತುಂಬ ಒಳ್ಳೆ ಕ್ವಾಲಿಟಿ ಬೇಕಾಗುತ್ತೆ, ಅರ್ಥ ಮಾಡ್ಕೊಂಡು ಮನಸ್ಸು ಬೇಕಾಗುತ್ತೆ. ಇಲ್ಲಿ ತಪ್ಪು ಅನ್ನೋದು ಎಲ್ಲರೂ ಮಾಡುತ್ತಾರೆ. ಈ ಭೂಮಿಯಲ್ಲಿ ಎಲ್ಲರೂ ಕೆಟ್ಟವರಾಗಿದ್ದಾರೆ, ಎಲ್ಲರೂ ಒಳ್ಳೆಯರಾಗಿದ್ದಾರೆ. ಇಲ್ಲಿ ಕೆಟ್ಟದ್ದು ಒಳ್ಳೆಯದು ತುಂಬ ಜನ ಇರುತ್ತೆ, ತುಂಬ ದೊಡ್ಡದು ಕೂಡ ಇರುತ್ತೆ. ಅದರಲ್ಲಿ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅನ್ನೋದೇ ನಿನಗೆ ಗೊತ್ತಿರಬೇಕು. ಒಂದು ಸಂಬಂಧದಲ್ಲಿ ಗಂಡ ಹೆಂಡತಿ ಆಗಲಿ ಲವರ್ಸೇ ಆಗಲಿ, ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟಿರ್ತೀವಿ, ಯಾವುದೇ ತಪ್ಪು ಮಾಡೋದಿಲ್ಲ ಅಂತ. ಸೊ ಅವ್ರು ಮೊಬೈಲ್ ಚೆಕ್ ಮಾಡಿದಾಗ ಇಲ್ಲ ನಿನ್ಗೆ ಯಾವುದಾದ್ರೂ ಒಂದು ನೆಗೆಟಿವಿಟಿ ಸಿಕ್ಕಿದಾಗ, ಅಲ್ಲಿ ನಡೀತಿರೋ ಟಾಪಿಕ್ ನಿನಗೆ ಅದು ನಿಜನಾ ಇಲ್ಲ ಗೊತ್ತಿಲ್ಲ. ಬಟ್ ಅದು ನೋಡಿದ ಒಂದು ಹೊಸ ನಂಬರ್ ನೋಡಿದಾಗ ನಿನಗೆ ಬೇಜಾರಾಗುತ್ತೆ, ಇದು ಯಾರ್ದು ನಂಬರ್ ಅಂತ ನೀವು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರ. ಹೀಗೆ ನೂರಾರು ಡೌಟ್ಗಳಿಂದ ಅವ್ರನ್ನ ಟಾರ್ಚರ್ ಮಾಡ್ತೀರ. ಫುಲ್ ಅವ್ರು ಟಾರ್ಚರ್ ಮಾಡೋಕ್ಕಿಂತ ಮೊದಲು ಅದರ ಪೂರ್ತಿಯಾಗಿ ತಿಳ್ಕೊಂಡು ಅವ್ರ ಬಗ್ಗೆ ಮಾತಾಡಿ, ಇಲ್ಲ ಪ್ರೂಫ್ ತೊಗೊಂಡು ಮಾತಾಡಿ.
ಯಾವುದೇ ಒಂದು 90% ಹುಡುಗಿಯರು ಅವ್ರು ತಪ್ಪು ಮಾಡಿದ್ದನ್ನ ಒಪ್ಕೊಂಬೋದಿಲ್ಲ. ನೀನು ಕಣ್ಣಾರ ನೋಡಿದ್ದನ್ನು ಕೂಡ ಅವ್ರು ಒಪ್ಕೊಂಬೋದಿಲ್ಲ. ಯಾಕೆಂದ್ರೆ ಆಲ್ರೆಡಿ ತುಂಬಾ ಜನ ಇದ್ದಾರೆ. ಯಾರು ಅನುಭವಿಸಿದ್ರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಸುಳ್ಳಾಡ್ತಾರ ಅಂತ. ಕೆಲವೊಂದು ಸಾರಿ 10ರಲ್ಲಿ ಒಂದು ಗಂಡ ಒಂದು 6, 7 ಅಂತ ನಿಜ ಹೇಳ್ತಾನೆ. ಬಟ್ ಹುಡುಗಿಯರು ಆ ಥರ ಅಲ್ಲ. ಕೆಲವೊಬ್ರು ಅವ್ರು ತಪ್ಪು ಮಾಡಿದ್ದನ್ನ ಅಲ್ಲೇ ಬಿಟ್ಬಿಡುತ್ತಾರೆ. ಸೀಕ್ರೆಟಾಗಿ ಇಟ್ಕೋತಾರೆ. ಬಟ್ ಗಂಡದ್ದು ಇಲ್ಲ ಲವರ್‌ದ್ದು ತಪ್ಪು ಮಾಡಿದರೆ, ಬೇರೆಯವ್ರು ತಪ್ಪು ಮಾಡಿದರೆ ಹೊರಗಡೆ ಹಾಕುತ್ತಾರೆ. ಯಾಕೆಂದ್ರೆ ಅವ್ರು ಒಳ್ಳೆಯವ್ರು ಅಂತ ಅನಿಸ್ಕೋಬೇಕಲ್ಲ. ಹೀಗೆ ನಡೀತಾ ಇರುತ್ತವೆ. ಯಾವುದು ಶಾಶ್ವತವಾಗಿಲ್ಲ. ಇದನ್ನ ನೆನಪಿಟ್ಟುಕೊಳ್ಳಿ. ಯಾರ ಲವ್‌ನು ಶಾಶ್ವತವಾಗಿಲ್ಲ. ಸೊ, ಈ ಪ್ರೀತಿ ಪ್ರೇಮ ಬಿಟ್ಟಾಕಿ ನಿಮ್ಮ ಜೀವನ ಮೇಲೆ ನೀವು ಅವಗಾಹನ ಕೊಡ್ರಿ. ಅದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ರಿ. ಆ ಲೈಫ್ ಮೇಲೆ ನೀವು ವಿಚಾರ ಮಾಡಿ. ಯಾವುದೂ ಶಾಶ್ವತವಾಗಿಲ್ಲ. ಈ ಲವ್ವು ಅವೆಲ್ಲ ಮಾಡಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಈ ಗಂಡ ಹೆಂಡತಿ ಸಂಬಂಧದಲ್ಲಿ ಕೂಡಂಗ ಕೆಲವೊಂದು ಬಹಳ ಬಹಳ ಗೊತ್ತಿಲ್ಲದ ನೆಗೆಟಿವಿಟಿ ಆಗುತ್ತವೆ. ವಿಚಾರಗಳು ಬರುತ್ತವೆ. ಸೊ, ಜಾಸ್ತಿ ನೀವು ಅದ್ರ ಮೇಲೆ ನೆಗೆಟಿವಿಟಿ ಮೇಲೆ ಫೋಕಸ್ ಮಾಡಿದಾಗ ನೀನು ಯಾವುದೇ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಪ್ರಶಾಂತವಾಗಿ ಇರೋದಿಲ್ಲ. ಅರ್ಥ ಆಯ್ತಾ? ಕೆಲವೊಂದು ವಿಚಾರಗಳು, ಕೆಲವೊಂದು ಮಾತುಗಳನ್ನು ನಿನಗೆ ಇಷ್ಟ ಆಗಲಾರದ ಮಾತುಗಳನ್ನು ಆ ಟಾಪಿಕ ಇಲ್ಲದಂಗೆ ಇದ್ರೆ ನೀನು ತುಂಬ ಖುಷಿಯಾಗಿರುತ್ತೆ. ಒಂದು ವೇಳೆ ಗೊತ್ತಾಗಿದ್ರೆ ಅದು ನೀನು ಸಹಿಸಲ್ಲ. ಸೊ, ನಾನು ಏನು ಹೇಳ್ತಿರೋದಂದ್ರೆ ಯಾವುದೇ ವಿಷಯಕ್ಕೂ ಗಂಡ ಹೆಂಡತಿದಲ್ಲಿ ಇಲ್ಲ ಲವರ್ಸಿನಲ್ಲಿ ಜಾಸ್ತಿ ಡೌಟ್ ಪಡಬೇಡಿ. ಅದು ಗೊತ್ತಿಲ್ಲದ ಮಾಹಿತಿ ಬಗ್ಗೆ ನೀವು ವಿಚಾರ ಮಾಡಬೇಡಿ. ಲೈಟಾಗಿ ತಗೋರಿ. ಸಣ್ಣ ಸಣ್ಣವೆಲ್ಲ ನೀವು ಟೆನ್ಷನ್ ತಗೋಬೇಡಿ. ಟಾರ್ಚರ್ ಮಾಡಬೇಡಿ. ತಪ್ಪನ್ನೋದು ಎಲ್ಲರೂ ಮಾಡುತ್ತಾರೆ. ಹಾಗಂತ ಪೂರ್ತಿ ತಪ್ಪು ಮಾಡೋದನ್ನ ಅಧಿಕಾರ ಕೊಡು ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲದಕ್ಕೆ ಡೌಟ್ ಅನ್ನೋದು ಚೆನ್ನಾಗಿರೋದಿಲ್ಲ ನನ್ನ ಅನಿಸಿಕೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಒಂದು ರಿಲೇಷನ್ ಕಾಪಾಡ್ಕೋಬೇಕಂದ್ರೆ ಇಬ್ಬರ ಮನಸ್ಸು ಒಂದಾಗಿರಬೇಕು. ಒಂದಾಗಿ ಒಬ್ಬರ ಮಾತು 10ರಲ್ಲಿ ಗಂಡ ಹೆಂಡತಿ ಒಂದು 10 ಗಂಡ 10 ಮಾತು ಹೇಳಿದ್ರೆ ಅಟ್ಲೀಸ್ಟ್ ಒಂದು 6, 7 ಮಾತನ್ನ ಕೇಳ್ದಂಗೆ ಇರಬೇಕು. ಆವಾಗಲೇ ಸಂಬಂಧ ನಡೆಯುತ್ತದೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ನೀವು ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.